ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ನಿನಾದಕ್ಕೆ ಎರಡನೇ ಬಾರಿ ಬರ್ತಾ ಇರೋದು ಬಹಳ ಬಹಳ ಸಂತೋಷ. ಕೆಲವೊಮ್ಮೆ ಅನಿಸುತ್ತೆ ಕಲಾವಿದೆ ಆಗಿರೋದ್ರದ್ದು ಅಡ್ವಾಂಟೇಜ್ ಇದು. ಇಂತಹ ಗುರುವರೇಣ್ಯರು ವೇದಿಕೆ ಮೇಲಿದ್ದರು, ಅವರ ಮಾತುಗಳನ್ನು ಕೇಳುವಂತಹ ಒಂದು ಸೌಭಾಗ್ಯ, ಅವರೊಂದಿಗೆ ಬೆರೆಯುವಂತಹ ಸೌಭಾಗ್ಯ. ಜೊತೆಗೆ ವಸಂತ್ ಸರ್ ಅಷ್ಟು ಪ್ರೀತಿಯಿಂದ ಬಾಯಿ ತುಂಬ ಸುಪ್ರಿಯಕ್ಕ ಅಂತ ಕರೆದು ಅಭಿಮಾನ ಇಟ್ಕೊಂಡು ಪ್ರತಿ ಬಾರಿ ಕರೆಸ್ಕೋತಾರೆ. ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವರು, ಅವ್ರ ಕುಟುಂಬದವರೆಲ್ಲ. ಅವರೆಲ್ಲರಿಗೂ ನಾನು ಸದಾ ಚಿರಋಣಿ. ವಿದ್ಯೆ ವಿವೇಕ ಬುದ್ಧಿಯಲ್ಲಿ ನಾನು ಚಿಕ್ಕವಳಾದರೂ ಪ್ರತಿ ಬಾರಿ ನನಗನ್ಸೋದು ಇವರೆಲ್ಲರನ್ನು ನೋಡಿದಾಗ, ಕಳೆದ ಬಾರಿಯೂ ಹೇಳಿದ್ದೆ, ಈ ಬಾರಿಯೂ ಹೇಳ್ತೀನಿ, ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರನದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಸೊ ಈಗ ಹಾಡ್ತಿರೋದು ಒಂದು ಸಣ್ಣ ಪ್ರಯತ್ನ, ನಿಮ್ಮೆಲ್ಲರ ಆಶೀರ್ವಾದ ಬರಲಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ವೋಲುಲ್ಲಾ ವೋಲುಲ್ಲ ಬೆನಕ ಬೇಗ ಬಲ तो जद मोकिन पार्द बला बला तेरियंदी तप्पुनु मापु मल्पु बला तेरियंदी तप्पुनु मापु मल्पु बला ತುಳುವಿರಿಂಕುಲು ತುಳುವಿರಿಂಕುಲು ಸೇರ್ದ ತುಲ ತುಳುವಿರಿಂಕುಲು ಸೇರ್ದ ತುಲ ಓಲುಲ್ಲ ಬೆನಕ ಬೇಗ ಬಲ तो जग मोकिन पार्द बला ओलुल्ल बेनक बेग बला तो जग मोकिन पार्द बला तेरियंदी तप्पुनु मापु मल्पु बला तेरियंदी तप्पुनु मापु मल्पु बला ತುಳುವಿರಿಂಕುಲು ಸೇರ್ದ ತುಲ ಓಲುಲ್ಲ ಬೆನಕ ಬೇಗ ಬಲ तो जग मोकिन पार्द बला ओलुल्ल बेनक बेग बला तो जग मोकिन पार्द बला. ಕಡಲದ ಬರಿತಾತು ಎಂತ್ಲು ನಡತೆಗೆ ತೆರಿನಾತು ಕಡಲದ ಬರಿತಾತು ಎಂತ್ಲು ನಡತೆಗೆ ತೆರಿನಾತು ಗುಡಲದ ಸೀಮೆದ ಪಟ್ಟಾಯ್ದ ಬೂಡುಡ್ದು ಗುಡಲದ ಸೀಮೆದ ಪಟ್ಟಾಯ್ದ ಬೂಡುಡ್ದು ಬತ್ತಿನ ನರಮನಿಲು ಎಂತ್ಲು ಓಲ್ಲ ಬದುಕುನಾತ್ಲು ಬತ್ತಿನ ನರಮನಿಲು ಒಬ್ಬೆನಕ ತುಳುವಿರಿಂಕುಲು ಓಲುಲ್ಲ ಬೆನಕ ಬೇಗ ಬಲ तो जग मोकिन पार्द बला ओलुल्ल बेनक ಬೇಗ ಬಲ तो जग मोकिन पार्द बला. ಪೊಸತನ ನಾಡುನ ತುಳುವನವ ಕಾರ್ಬಾರು
ಕಡೆ ತಿರುಗಂದೆ ಹೊಸತನ ನಾಡುನ ತುಳುವನ ಕಾರುವಾರು ದುಡ್ಡು ಕಾಸಿಡು ಕೈಗಾರಿಕೆಡು ದುಡ್ಡು ಕಾಸಿಡು ಕೈಗಾರಿಕೆಡು ತುಳುವನ ಮಲ್ಲಪುದಾರು ತುಳುವಗೆ ಮೋಲ್ಲಪುದಾರು ತುಳುವನ ಮಲ್ಲಪುದಾರು ತುಳುವಗೆ ಮೋಲ್ಲಪುದಾರು ಒಲುಲ ಬೆನಕ ಬೇಗ ಬಲ ತುಜಗ ಮೋಕೆರು ಪಾರ್ದು ಬಲ ಒಲುಲ ಬೆನಕ ಬೇಗ ಬಲ ತುಜಗ ಮೋಕೆರು ಪಾರ್ದು ಬಲ ಕಾತೊಂದುಲ್ಲ ನಿನ್ನ ಜೋಗುಲು ಪಾಡಿರೆ ಪಣವು ಪಟಾಯಿ ಕಾತೊಂದುಲ್ಲ ನಿನ್ನ ಜೋಗುಲು ಪಾಡಿರೆ ಪಣವು ಪಟಾಯಿ ಉತ್ತೊಗು ಬೂರುವ ಉತ್ತಾರ ಮಲ್ಪುಂಡು ಉತ್ತೊಗು ಬೂರುವ ಉತ್ತಾರ ಮಲ್ಪುಂಡು ದರ್ಪುವ ಜೋಡು ತರಾಯಿ ದರ್ಪುವ ಜೋಡು ತರಾಯಿ ದರ್ಪುವ ಜೋಡು ತರಾಯಿ ದರ್ಪುವ ಜೋಡು ತರಾಯಿ ಒಲುಲ ಬೆನಕ ಬೇಗ ಬಲ ತುಜಗ ಮೋಕೆನ ಪಾರ್ದು ಬಲ ಒಲುಲ ಬೆನಕ ಬೇಗ ಬಲ ತುಜಗ ಮೋಕೆನ ಪಾರ್ದು ಬಲ ತೆರೆಯಂದಿ ತಪ್ಪುನು ಮಾಪು ಮಲ್ಪು ಬಲ ತೆರೆಯಂದಿ ತಪ್ಪುನು ಮಾಪು ಮಲ್ಪು ಬಲ ತುಳುವೆರಿಂಗುಲು 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 ತುಳುವೆರಿಂಗುಲು. ಉಡುಪಿಯವರಾದಂಥ ಸುಪ್ರಿಯಾ ರಘುನಂದನ್ ಅವರು ತುಳುವಿನ ಮೂಲಕ ದೇವರನ್ನು ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಮುಂದೆ ರಾಷ್ಟ್ರಕವಿ ಕುವೆಂಪು ಅವರ ಕವನ ಓಂ ಸಚ್ಚಿದಾನಂದ. ಗಾಳಿಗೆ ಉಸಿರಾಗಿರುವಂಥ, ಬೆಂಕಿಗೆ ಉರಿಯಾಗಿರುವಂಥ, ನೀರಿಗೆ ಅದರ ಜೀವಸತ್ವವನ್ನು ನೀಡಿರುವಂಥ, ಎಲ್ಲವನ್ನೂ ಮಾಡಿ ಎಲ್ಲರೊಳಗೂಡಿ ಎಲ್ಲವೂ ತಾನೇ ಆಗಿರುವಂತಹ ಆ ಶಕ್ತಿಯ ಬಗ್ಗೆ ಕುವೆಂಪುರವರು ಈ ರೀತಿಯಾಗಿ ಹೇಳ್ತಾರೆ. ಓಂ ಸಚ್ಚಿದಾನಂದ ತ್ರಿತ್ವ ಮುಖವಾದ ಪರಬ್ರಹ್ಮದಲ್ಲಿ ಅಭವದುತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದಿನಿ ಇಳಿದು ಬಾಯಿರೆಗೆ ತುಂಬಿತಾ ಬೆಳೆಗೆ ಜೀವಕ್ಕೆ ಮತ್ತೆ ಮೂಡಿ ಬಾ ಮತ್ತೆ ಮೂಡಿ ಬಾ ಹೊತ್ತಿ ನೀ ನಿನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾ ಹೊತ್ತಿ ನೀ ನಿನ್ನ ಚಿತ್ತ ಪೃಥ್ವಿಯಲ್ಲಿ ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ ನಿನ್ನ
ಅವತಾರವೆನ್ನ ಉದ್ಧಾರವಾದವ್ಯ ಮುಕ್ತಿಗೆ ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ ಜ್ಯೋತಿಯಾದರೂ ತಮೂಲೀಲೆಯಲ್ಲಿ ಜಡದ ಮುದ್ರೆಯಾದೆ ಎನಿತು ಕರೆದರೂ ಹೋಗೊಳ್ಳದಿರುವ ಅಚಿನ್ನಿದ್ರೆಯಾದೆ ಬೆಳಗಿನ ನಾಲ್ಕು ತಿಳಿದು ಬಾ ತಾಯೇ ನೀನೇ ಬ್ರಹ್ಮಬೋಧೆ ಇಳಿದು ಬಾ ತಾಯೇ ಇಳಿದು ಬಾ 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 ಗಾಳಿ ಕುಸಿರು ನೀ ಬೆಂಕಿ ಕುರಿಯು ನೀನುದಕ ಕದರ ಜೀವ ಅಗ್ನಿ ಇಂದ್ರ ವರುಣಾಕ ದೇವರನ್ನು ಮಾಡಿ ನೋಡಿ ಕಾವ ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ನನ್ನೋಡುದ್ಭವಿಸಿ ಮತಿಗಾಗಮಿಸುವಾಣಿ ಹೃದಯ ಪರ್ವತ ನರಳಿ ಕರಿವೆ ಪಾರಂಬವ ಇಳಿದು ಬಾ ಮಾನೋದ್ಧಾರಕ ಬಿರಿ ಕರಿವೆ ಜಗದಂಬೆ ಬಾ ಇಳಿದು ಬಾ ಅಗ್ನಿ ಹಂಸಗರಿಗೆ ದರಿ ಕರಿವೆ ಬಾ ತಾಯಿ ಬಾ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರಿಯುವ ಇಳಿದು ಬಾ ಇಳಿದು ಬಾ ತಾಯೇ 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 ಇಳಿದು ಬಾ ಮುಂದೆ ತೆರೆದಿದೆ ಮನೆ. ಈ ಗೀತೆಯನ್ನು ಇಬ್ಬರು ಜಂಟಿಯಾಗಿ ಹಾಡ್ತಾರೆ, ಸುಪ್ರಿಯಾ ರಘುನಂದನ್ ಮತ್ತು ಸುಮಾ ಅವರು. ಇದು ಕೂಡ ರಾಷ್ಟ್ರಕವಿ ಕುವೆಂಪು ಅವರ ಕೃತಿ. ಇದನ್ನು ಪ್ರಸ್ತುತಪಡಿಸ್ತಾರೆ ಈಗ. ತೆರೆದಿದೆ ಮನೆ ಓ ಬಾ ಅತಿಥಿ ತೆರೆದಿದೆ ಮನೆ ಓ ಬಾ ಅತಿಥಿ ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನೋಟ ಅತಿಥಿ ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ
ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ ಅವರೂಪದೊಳು ಬಂದರು ಸರಿಯೇ ಅವವೇಶದೊಳು ನಿಂದರು ಸರಿಯೇ ಅವರೂಪದೊಳು ಬಂದರು ಸರಿಯೇ ಅವವೇಶದೊಳು ನಿಂದರು ಸರಿಯೇ ನೇಸರದೊಯದೊಳು ಬಹಿಯ ಬಾ ತಿಂಗಳಂದದಲ್ಲಿ ಬಗೆಯ ಬಾ ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಬೇಸರವಿದನು ಸರಿಸುವ ಹೊಸ ಬಾಳ ಉಸಿರಾಗಿ ಬಾ 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 ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ ಕಡಲಾಗಿ ಬಾ ಬಾನಾಗಿ ಬಾ ಗಿರಿಯಾಗಿ ಬಾ ಕಾನಾಗಿ ಬಾ ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ ತೆರೆದಿದೆ ಮನವು ಹೊಸ ಗಾನದ ಹೊಸ ಗಾನದ ಹೊಸ ಗಾನದ ಹೊಸ ಗಾನದ ರಸ ಜೀವವತ ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ ಹೊಸ ಬಾಳನುತ ಅತಿಥಿ ಹೊಸ ಬಾಳನುತ ಅತಿಥಿ ಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಈ ಗೀತೆಯನ್ನು ಹಾಡ್ತಾರೆ ಸುಮಾ.
ಸುಮಾ ಕೋಟೆಯವರು ಈಗಾಗಲೇ ವಿ ಮನೋಹರ್ ನಿರ್ದೇಶನದಲ್ಲಿ 2 ತುಳು ಗೀತೆಗಳನ್ನು ಐಲೇಶ ತಂಡದಿಂದ ಹಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಬಿಡುಗಡೆಗೊಳ್ಳಲಿಕ್ಕಿದೆ. ಇದೀಗ ಶಾರ್ವರಿ ರಘುನಂದನ್. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕಿ ಸುಮಾ ಕೋಟೆ. ಇದೇ ಊರಿನವಳೆ, ಅಂದರೆ ಪಂಜದವಳು, ಹತ್ತಿರದ ಊರು. ಈಗಷ್ಟೇ ಪ್ರೊಫೆಸರ್ ರಾಧಾಕೃಷ್ಣ ರಾವ್ ಅವರು ಶ್ರೀ ರಾಮಕೃಷ್ಣ ಭಟ್ ಜೋಂತಾರಿಯವರ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಶುಭ ಹಾರೈಕೆಗಳನ್ನು ತಿಳಿಸ್ತಾ, ಸುಮಾರು 2 ವರ್ಷಗಳ ಹಿಂದೆ ಇದೇ ನಿನಾದ ಸಾಂಸ್ಕೃತಿಕ ಕಲಾಕೇಂದ್ರ ತಂಟೆಪಾಡಿಯಲ್ಲಿ ಸುಪ್ರಿಯಾ ಮ್ಯಾಮ್ ಅವ್ರದ್ದು 4 ದಿನಗಳ ಕಾಲದ ಅವಧಿಯ ಸಂಗೀತ ತರಬೇತಿ ನಡೆದಿತ್ತು. ನಾನು ಪಾಲ್ಗೊಂಡಿದ್ದೆ ಅಂತ ಹೇಳಲಿಕ್ಕೆ ಖುಷಿಯಾಗ್ತದೆ. ಹಾಗೆ ಇವತ್ತು ಅವರ ಜೊತೆ ವೇದಿಕೆ ಹಂಚಿಕೊಳ್ಳುವ ಅವಕಾಶ ನೀಡಿದ ತಂಟೆಪಾಡಿಯ ರೂವಾರಿ ಅಂತಲೇ ಹೇಳ್ಬೋದು ಶ್ರೀ ವಸಂತ ಶೆಟ್ಟಿ ಸರ್, ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದಗಳು. ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯಿಂದ ಆಲಿಸಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು. ಕಸಿತ ಆಂತರ್ಯವನ್ನು ಈ ಕೃತಿಯನ್ನು ಮೈಸೂರು ಅನಂತಸ್ವಾಮಿಯವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅನುವಾದವನ್ನು GS ಅನಂತಸ್ವಾಮಿಯವರು ಮಾಡಿರುವಂಥದ್ದು. ಇದೀಗ ನಿಮ್ಮ ಮುಂದೆ ಶಾರ್ವರಿ ರಘುನಂದನ್. ಹಲೋ. ಶಾರ್ವರಿ ಸಂಗೀತದ ವಿದ್ಯಾರ್ಥಿನಿ, ಗುರು ಶ್ರೀಮತಿ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವ್ರ ಬಳಿ ಕಲಿತಾ ಇದ್ದಾಳೆ. ಅವಳು ಹಾಡೋ ಉದ್ದೇಶ ಇರಲಿಲ್ಲ. ಇವತ್ತು ಊಟ ಮಾಡಬೇಕಾದ್ರೆ ಇದ್ದ ಹಿರಿಯರೆಲ್ಲ ನೀನು ಒಂದು ಹಾಡು ಅಂತ ಅವಳನ್ನ ಪ್ರೋತ್ಸಾಹಿಸಿದ್ದಕ್ಕೆ ಅವಳು ಈ ಒಂದು ಹಾಡನ್ನು ನಿಮ್ಮೆಲ್ಲರ ಮುಂದೆ ಹಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲಿರಲಿ. ವಿಕಸಿತ ಮಾಡೆನ್ನಾಂತರ್ಯವನು ಅಂತರ್ಯಾಮಿಯೇ ಅಂತರ್ಯಾಮಿಯೇ ವಿಕಸಿತ ಮಾಡೆನ್ನಾಂತರ್ಯವನು ಅಂತರ್ಯಾಮಿಯೇ ಅಂತರ್ಯಾಮಿಯೇ ನಿರ್ಮಲನಾಗಿಡು ಉಜ್ವಲ ಮಾಡು ನಿರ್ಮಲನಾಗಿಡು ಉಜ್ವಲ ಮಾಡು ಸುಂದರವಾಗಿಡು ಹೇ ಸುಂದರವಾಗಿಡು ಹೇ ವಿಕಸಿತ ಮಾಡೆನ್ನಾಂತರ್ಯವನು ಜಾಗೃತನಾಗಿಡು ಉದ್ಧಾರ ಮಾಡು ಜಾಗೃತನಾಗಿಡು ಉದ್ಧಾರ ಮಾಡು ನಿರ್ಭಯನಾಗಿಡು ಹೇ ನಿರ್ಭಯನಾಗಿಡು ಹೇ ಸನ್ಮಂಗಲ ಕೊಡು ನಿರಾಲಸನಾಗಿಡು ಸನ್ಮಂಗಲ ಕೊಡು ನಿರಾಲಸನಾಗಿಡು ಮಹತೋ ಮಹೀಯನೇ ಹೇ ಮಹತೋ ಮಹೀಯನೇ ವಿಕಸಿತ ಮಾಡೆನ್ನಾಂತರ್ಯವನು ಸರ್ವಸಂಗವನು ಸಾರ್ಥಕ ಮಾಡು ಸರ್ವಸಂಗವನು ಸಾರ್ಥಕ ಮಾಡು ಮುಕ್ತಿಯ ಕೊಡು ನೀ ಅನಂತನೇ ಮುಕ್ತಿಯ ಕೊಡು ನೀ ಅನಂತ
ನಿಮ್ಮಂಥ ಕಲಾವಿದೆಯಾದರೆ ಅದಕ್ಕಿಂತ ದೊಡ್ಡ ಸಂಗತಿ ಬೇರೆ ಯಾವುದೂ ಇಲ್ಲ, ಸಂತೋಷ ಬೇರೆ ಯಾವುದೂ ಇಲ್ಲ. ನಮ್ಮೆಲ್ಲರ ಆಶೀರ್ವಾದ ನಿನ್ನ ಮೇಲಿದೆ. ಮುಂದೊಂದಿನ ದೊಡ್ಡ ಕಲಾವಿದೆಯಾಗಿ ವೇದಿಕೆಯ ಮೇಲೆ ನೀನು ವಿಜೃಂಭಿಸಬೇಕು ಅಂತೇಳಿ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ DVG ಅವರ ಕೃತಿಯನ್ನು ಮೈಸೂರು ಅನಂತಸ್ವಾಮಿಯವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈಗ ಸುಪ್ರಿಯಾ ರಘುನಂದನ್ ಕಂಠದಲ್ಲಿ ಈ ಗೀತೆ ಪ್ರಸ್ತುತಪಡಿಸಲಿಕ್ಕಿದೆ. ಕನ್ನಡದ ಭಗವದ್ಗೀತೆ ಅಂತಲೇ ಕರೀತಾರೆ ಕಗ್ಗವನ್ನು. ಅನಂತಸ್ವಾಮಿಯವರು, ಮೈಸೂರು ಅನಂತಸ್ವಾಮಿಯವರು ಕಗ್ಗವನ್ನು ಜನಸಾಮಾನ್ಯರಿಗೆ ತಲುಪಿಸೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಗ್ಗವನ್ನು ನರೇಟಿವ್ ಸ್ಟೈಲಲ್ಲಿ ಕಂಪೋಸ್ ಮಾಡಿದರು. ಅದು ಹಾಡಿನ ರೀತಿಯಲ್ಲೂ ಇರಬಾರ್ದು, ಮಾತನಾಡಿದ ಹಗ್ಗೂ ಇರಬಾರ್ದು. ಇವೆರಡರ ಮಧ್ಯದಲ್ಲಿ ಜನರ ಮನಸ್ಸಿಗೆ ತಲುಪೋ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ರೀತಿಯ ಕಂಪೋಸಿಷನ್ ಅವರದ್ದಾಗಿತ್ತು. ಅದರಿಂದ ಕೆಲವು ಸಾಲುಗಳು. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಡಂತೆ ಪಯಣಿಗರು, ಕುದುರೆ ನೀ ಅವನು ಪೇಡಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಭೂಮಿಯಿಂದ ಮೊಳಕೆ ಒಗಿಬೇಕಾದ್ರೆ, ಮೊಳಕೆ ಎದ್ದು ಅದೊಂದು ಗಿಡವಾಗಿ ಮರವಾಗಬೇಕಾದ್ರೆ ಅದು ತಮಟೆಯನ್ನು ಹೊಡೆಯೋಲ್ಲ, ಅದು ಫಲ ಬಿಡಬೇಕಾದ್ರೆ ತುತ್ತೂರಿ ದನಿಯನ್ನು ಊದೋಲ್ಲ, ನಾನು ಬರ್ತಾ ಇದ್ದೀನಿ, ನಾನು ಹಣ್ಣಾಗ್ತಾ ಇದ್ದೀನಿ, ನಿಮಗೆ ರುಚಿಯನ್ನು ಕೊಡ್ತಾ ಇದ್ದೀನಿ ಅಂತ. ಹಾಗೆ ಜಗತ್ತಿನಲ್ಲಿ ಎಲ್ಲದಕ್ಕೂ ಕಾರಣಕರ್ತರಾದಂತಹ ಸೂರ್ಯ ಚಂದ್ರರು ಅವರೇ ಅವರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರದ್ದು ಸದ್ದೇ ಇಲ್ಲ. ಅಂಥದ್ರಲ್ಲಿ ಹುಲು ಮಾನವ ನಿಂದು ಏನಪ್ಪ ಅಂತ ಕೇಳ್ತಾ ಇದ್ದಾರೆ. ಇಳೆಯಿಂದ 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 ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ
ತುಟಿಗಳನ್ನು ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ 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 ಸುಪ್ರಿಯಾ ರಘುನಂದನ್ ಅವರು ಫೌಂಡರ್ ಆಗಿ ಸುರಾಗವಿ ಸ್ಟುಡಿಯೋಸ್ ಇದರ ಫೌಂಡರ್ ಆಗಿ ರಘುನಂದನ್ ಮತ್ತು ಸುಪ್ರಿಯಾ ರಘುನಂದನ್ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈಗ ಮ್ಯೂಸಿಕ್ ಡೈರೆಕ್ಟರಾಗಿ ಶ್ರೀ ರಘುನಂದನ್ ಅದರಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಗೀತೆ ಭಾಳ ಪ್ರಚಲಿತವಾದಂಥ ಗೀತೆ ಚಿತ್ರ ರತ್ನಮಂಜರಿ ಚಿತ್ರದಿಂದ ಗಿಲಿ ಗಿಲಿ ಗಿಲಕ್. ಇದರ ರಚನೆಯನ್ನು ಮಾಡಿದವರು ರಾಜನ್ ನಾಗೇಂದ್ರ ಅವರು. ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿದವರು ರಾಜನ್ ನಾಗೇಂದ್ರ ಅವರು. ಹುಣಸೂರು ಕೃಷ್ಣಮೂರ್ತಿಯವರ ರಚನೆ. ಈ ಗೀತೆಯನ್ನು ಇದೀಗ ಪ್ರಸ್ತುತಪಡಿಸ್ತಾರೆ. ಎಷ್ಟೇ ಕ್ಲಿಷ್ಟಕರವಾದಂಥ ಶಾಸ್ತ್ರೀಯ ಸಂಗೀತ ಆಧಾರಿತ ಸಂಯೋಜನೆ ಇರಲಿ, ಈ ತರಹ ಒಂದು ವಿವಿಧ ರಸಗಳ ಒಂದು ಅನುಭವದ ಗೀತೆಗಳಿರಲಿ. ಇವಾಗ ಏನು ಸಾಹಿತ್ಯ ಅಷ್ಟು ಸದಭಿರುಚಿಯದಲ್ಲದೆ ಬರ್ತಾ ಇರೋವಂಥ ಹಾಡುಗಳನ್ನು ಕೇಳಿದ್ರೆ, ಈ ಐಟಮ್ ಸಾಂಗ್ ಅನ್ನೋದನ್ನು ಕೇಳಿದ್ರೆ ಆವಾಗ ಎಷ್ಟು ಚೆನ್ನಾಗಿ ಬರಿತಾಯಿದ್ರು, ಎಷ್ಟು ಸದಭಿರುಚಿಯ ಗೀತೆಗಳನ್ನು ಬರೆದ್ರೂ ಕೂಡ ಅಷ್ಟು ಚೆನ್ನಾಗಿ ಅದು ಆ ಪೆಪಿ ನಂಬರ್ ಅಂತ ಕರೆಸ್ಕೊಳ್ತಾ ಇತ್ತು ಅನ್ನೋದಕ್ಕೆ ಜಾನಕಿ ಅಮ್ಮನವರ ಈ ವಿಶಿಷ್ಟವಾದ ಒಂದು ಹಾಡುಗಾರಿಕೆ ಹಾಗೂ ರಾಜನ್ ನಾಗೇಂದ್ರ ಅವರ ಈ ಸಂಯೋಜನೆ ಸಾಕ್ಷಿ. ಗಿಲಿ 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 ಗಿಲ್ಲ ಕಾಲಿ ಗೆಜ್ಜೆ ಝಾಣ ಕೈಯ ಬಳ್ಳಿ ಠಾಣ ಠಾಣ ಹಾ 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 ಗಿಲಿ 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 ಗಿಲ್ಲ ಕಾಲಿ ಗೆಜ್ಜೆ ಝಾಣ ಕೈಯ ಬಳ್ಳಿ ಠಾಣ ರಂಗೆತ್ತಿತು ನಿನ್ನ ಕಂಡು ಹಾರು ಕುಣಿಯೋ ಗುಂಗೆತ್ತಿತು ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತು ಆಡುಬಾರು ನನ್ನೊಂದಿಗೆ ಆ ಜೋಡಿಯಿತು ಆಡುಬಾರು ನನ್ನೊಂದಿಗೆ ಗಿಲಿ 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 ಗಿಲ್ಲ ಕಾಲಿ ಗೆಜ್ಜೆ ಝಾಣ ಕೈಯ ಬಳ್ಳಿ ಠಾಣ ರಂಗೆತ್ತಿತು ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆತ್ತಿತು ಮನಸ್ಸಿನ ಪುಲುಕು ರಂಗೆತ್ತಿತೋ ನಿನ್ನ ಕಂಡು ಹರಿ ಕುಣಿಯೋ ಗುಂಗೆತ್ತಿತೋ ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿದ್ದು ಆಡುಬಾರು ನನ್ನೊಂದಿಗೆ ಆ ಜೋಡಿಯಿದ್ದು ಆಡುಬಾರು ನನ್ನೊಂದಿಗೆ ಗಿಲಿ ಗಿಲಿ ಗಿಲ್ಲಿ ಗಿಲ್ಲ ಕಾಲಿಗೆಜ್ಜೆ ಝಣ ಕೈಯ ಬಳ್ಳೆ ಖಣ ರಂಗೆತ್ತಿತೋ ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆತ್ತಿತೋ
ಮನಸ್ಸಿನ ಪುಲುಕು ರಂಗೆದ್ದಿತೋ ನಿನ್ನ ಕಂಡು ಕರಿಗೆ ಜೀವ ಚುಮ್ಮೆಂದಿತೋ ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿ ಇದ್ದು ಆಡುವರು ನನ್ನೊಂದಿಗೆ ಆ ಜೋಡಿ ಇದ್ದು ಆಡುವರು ನನ್ನೊಂದಿಗೆ ಗಿಲ್ ಗಿಲ್ ಗಿಲ್ಲಿ ಗಿಲ್ಲ ಕಾಲಿಗೆಜ್ಜೆ ಛಣ ಕೈಯ ಬಳ್ಳಿ ಛಣಕ್ 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 ಸುಮಕೋಟೆ ಕೇವಲ ಹಾಡುಗಾರ್ತಿ ಮಾತ್ರ ಅಲ್ಲ, ಉತ್ತಮ ನಿರೂಪಕಿ. ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಉತ್ತಮ ನಿರೂಪಕಿಯೂ ಆಗಿದ್ದಾರೆ. ಹಾಗೆಯೇ ಉತ್ತಮ ಚೆಸ್ ಆಟಗಾರ್ತಿ. ಅವರ ಸುಮಾರು ಯೂಟ್ಯೂಬಲ್ಲಿ 11,000ಕ್ಕಿಂತ ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆ. ಇದೀಗ ಗೀತೆ ಒಂಚೂರು ಕೃಷ್ಣಮೂರ್ತಿಯವರ ಗೀತೆ ಬಾಳ ಬಂಗಾರ ನೀನು, ಸಂಗೀತ GK ವೆಂಕಟೇಶ್ ಅವರದ್ದು. ಬಂಗಾರದ ಮನುಷ್ಯ ಚಿತ್ರದಿಂದ ಬಾಳ ಬಂಗಾರ ನೀನು. ಬಾಳ ಬಂಗಾರ ನೀನು ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ನಾನಯ್ಯ ಬೊಂಬೆ ನಾನಯ್ಯ
ಧನ್ಯವಾದಗಳು. ಸುಪ್ರಿಯಾ ಆಚಾರ್ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಹೇಳಲೇಬೇಕು ನಾನು. ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಇಂಡಿಯಾಸ್ ಪ್ರೈಡ್ ಹಾಲ್ 2023, ಆಮೇಲೆ ಗಾನಸ್ ಸಿರಿ ಟೈಟ್ಲನ್ನು ಪರಿಮಾರ್ ಮಠದಿಂದ ಪಡೆದುಕೊಂಡಿದ್ದಾರೆ. ನ್ಯಾಷನಲ್ ಅವಾರ್ಡ್ ವಿನ್ನರ್ ಫ್ರಮ್ ಆಲ್ ಇಂಡಿಯಾ ರೇಡಿಯೋ ಫಾರ್ ಸುಗಮ ಸಂಗೀತ, ರೇಡಿಯೋ ಮಿರ್ಚಿ ಅವಾರ್ಡ್, ಅದು ಅವರ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅಂತೇಳಿ ರಂಗಿ ತರಂಗದಲ್ಲಿ ಅವರು ಹಾಡಿದ ಡೆನಾನ ಡೆನಾನ ಎನ್ನುವ ಗೀತೆಗೆ ಇದೀಗ ಆ ಗೀತೆಯನ್ನು ಈ ವೇದಿಕೆಯಲ್ಲಿ ಅವರು ಪ್ರಸ್ತುತಪಡಿಸ್ತಾರೆ. ಮೂಲ ಗಾಯಕಿ ಸುಪ್ರಿಯಾ ರಘುನಂದನ್ ಅವರು ಡೆನಡೆನಂದ ಮೂಲ ಗಾಯಕಿ. ತುಳುನಾಡ ಸೀಮೇಡ ಕಮರೊಟ್ಟು ಗ್ರಾಮೋಡು ಗುಡ್ಡೆಗ ಭೂತ ಉಂಡು
ಚಾಮುಂಡಿ ಚಾಮುಂಡಿ ತಾಯಿ ಚಾಮುಂಡಿ ಚಾಮುಂಡಿ ತಾಯಿ ಚಾಮುಂಡಿ ಚಾಮುಂಡಿ ತಾಯೇ ಚಾಮುಂಡಿ ಚಾಮುಂಡಿ ತಾಯೇ ಚಾಮುಂಡಿ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ನೀನು ಬಾರೆ ಬೆಟ್ಟದ ಬೆಡಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಕ್ಕಯ್ಯ ಅಕ್ಕ ಬಾರೆ ಚಾಮುಂಡಿ ಅಕ್ಕರಿಯ ಗೊಂಬೆ ಬಾರೆ ಚಾಮುಂಡಿ ಅಕ್ಕಯ್ಯ ಅಕ್ಕ ಬಾರೆ ಚಾಮುಂಡಿ ಅಕ್ಕರಿಯ ಗೊಂಬೆ ಬಾರೆ ಚಾಮುಂಡಿ ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳೆ ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳೆ ಚಿಕ್ಕ ತಂಗ್ಯಮ್ಮ ನೀನು ಬಾರೆ ಚಿಕ್ಕ ತಂಗ್ಯಮ್ಮ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಜಲ್ಲ 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 ಗಿರ 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 ಜಲ ಜಲನೆ ಬಂದಳಂತೆ ಚಾಮುಂಡವ್ವ ಗಿರ ಗಿರನೆ ಬಂದಳಂತೆ ಜಲ ಜಲನೆ ಬಂದಳಂತೆ ಚಾಮುಂಡವ್ವ ಗಿರ ಗಿರನೆ ಬಂದಳಂತೆ ಚಾಮುಂಡಿ ಬೆಟ್ಟದ ತುದಿ ಮ್ಯಾಲೆ ಚಾಮುಂಡವ್ವ ಚಾಮುಂಡಿ ಬೆಟ್ಟದ ತುದಿ ಮ್ಯಾಲೆ ಚಾಮುಂಡವ್ವ ಅವಳು ಜಲ ಜಲನೆ ಅವಳು ಗಿರ ಗಿರನೆ ಅವಳು ಜಲ ಜಲನೆ ಬಂದಳಂತೆ ಚಾಮುಂಡವ್ವ ಗಿರ ಗಿರನೆ ಬಂದಳಂತೆ ಜಲ ಜಲನೆ ಬಂದಳಂತೆ ಚಾಮುಂಡವ್ವ ಗಿರ ಗಿರನೆ ಬಂದಳಂತೆ ಜಲ 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 ಗಿರ 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 ಜಲ 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 ಗಿರ 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 ಕಂಚಿನ ಹೆಬ್ಬಾರೆ ಬಂದೋ ಚಾಮುಂಡಿ ಬೆಟ್ಟದ ತುದಿ ಮ್ಯಾಲೆ ಚಾಮುಂಡವ್ವ ಚಾಮುಂಡಿ ಬೆಟ್ಟದ ತುದಿ ಮ್ಯಾಲೆ ಚಾಮುಂಡವ್ವ ಅವಳು ಜಲ ಜಲನೆ ಅವಳು ಗಿರ ಗಿರನೆ ಅವಳು ಜಲ ಜಲನೆ ಬಂದಳಂತೆ ಚಾಮುಂಡವ್ವ ಗಿರ ಗಿರನೆ ಬಂದಳಂತೆ ಜಲ ಜಲನೆ ಬಂದಳಂತೆ ಚಾಮುಂಡವ್ವ ಗಿರ ಗಿರನೆ ಬಂದಳಂತೆ ಜಲ 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 ಗಿರ 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 ಜಲ 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 ಗಿರ 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 ಜಲ 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 ಗಿರ 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 ಜಲ 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 ಗಿರ ಗಿರ ಗಿರ. ಧನ್ಯವಾದಗಳು ಮೇಡಮ್. ಸುಪ್ರಿಯಾ ರಘುನಂದನ್ ಅವರು ಕರ್ನಾಟಕ ಸಂಗೀತವನ್ನು ತಿರುಮಲೆ ಶ್ರೀನಿವಾಸ್ ಇವರೊಂದಿಗೆ ಕಲಿತು ರಾಜು ಅನಂತಸ್ವಾಮಿಯವರಲ್ಲಿ ಲಘು ಸಂಗೀತವನ್ನು ಅಭ್ಯಾಸ ಮಾಡಿದರು. ಪಂಡಿತ್ ಪರಮೇಶ್ವರ ಹೆಗ್ಡೆ ಅವರ ಅಡಿಯಲ್ಲಿ ಹಿಂದೂಸ್ತಾನಿ
ಅಭ್ಯಾಸ ಮಾಡಿ ಪುತ್ತೂರು ನರಸಿಂಹನಾಯ್ಕ್ ಅವರ ಶಿಷ್ಯೆಯಾಗಿ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡಿದರು. ಹೀಗೆ ಸಂಗೀತವನ್ನು ವಿವಿಧ ಪಂಡಿತರ ನಡುವೆ ಕಲಿತು ಇವತ್ತು ಭಾಳ ಉತ್ತಮ ಗಾಯಕಿಯಾಗಿ ಕರ್ನಾಟಕದಾದ್ಯಂತ ಹೆಸರು ಮಾಡ್ತಿರುವಂಥವರು ಸುಪ್ರಿಯಾ. La 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 la. La 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 la. Ah la 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 la. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರಿ ಮಾತೆಗೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರಿ ಮಾತೆಗೆ ಜೊತೆಯಾಗಿ ನಡೆವೆ ನಾ ಬಳೆಯಲು ಬಿಡದಂತೆ ಹಿಡಿದೆ ಕೈಯನು ಗಿಳಿಯ ಜೊತೆಗೆ ಹಾರಿ ಬರುವೆ ಬಾನಾಯಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರಿ ಮಾತೆಗೆ ಬಿಸು ಮಾತಲಿ ನಾ ಕಂಡೆಗಿಲಿದಾದ ಸವಿರಾಗವ ನೀನಲ್ಲಿ ನಾನಿಲ್ಲಿ ಏಕಾಂತದಿ ನಾ ಕಂಡೆ ನಮ್ಮದೆ ಹೊಸಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ ಆಸೆ ಹೂವ ಕಾಸೆ ಕದೆ ನಡೆನೆ ಕನಸ ಹೊಸಕಿ ಬಿಡಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರಿ ಮಾತೆಗೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಧನ್ಯವಾದ. ಎಷ್ಟೋ ಗಾಯಕಿಯರು ಹಾಡ್ತಾರೆ, ಆದರೆ ಭಾವ ತುಂಬಿ ಅತಿ ಮಾಧುರ್ಯದಿಂದ ಹಾಡೋ ಯುವ ಕಲಾವಿದರು ತುಂಬ ಕಮ್ಮಿ. ಅದರಲ್ಲಿ ನಮ್ಮ ಸುಮಾ ತುಂಬ ಅದ್ಭುತವಾಗಿ ಸುಮಧುರವಾಗಿ ಹಾಡ್ತಾಳೆ. ಅಷ್ಟೇ ವೆರಿ ಡೌನ್ ಟು ಅರ್ತ್ ಆ್ಯಂಡ್ ವೆರಿ ಹಂಬಲ್ ಆ್ಯಂಡ್ ವೆರಿ ಸ್ವೀಟ್ ಗರ್ಲ್. ಸೋ ನೈಸ್ ಆಫ್ ಯು.
ಖಂಡಿತವಾಗಿಯೂ ಸುಮ ಉದಯೋನ್ಮುಖ ಹಾಡುಗಾರ್ತಿ. ಮುಂದಿನ ದಿನಗಳಲ್ಲಿ ಉತ್ತಮ ವೇದಿಕೆ ಅವಳಿಗೆ ಸಿಗ್ತದೆ ಅನ್ನುವಂಥ ಭರವಸೆ ನನಗಿದೆ. ಭಾಳ ಉತ್ತಮ ಶಾರೀರವನ್ನು ಕೂಡ ಹೊಂದಿರುವಂಥ ಸುಮನಿಗೆ ಉಜ್ವಲ ಭವಿಷ್ಯ ಇದೆ. ನಮ್ಮೆಲ್ಲರ ಹಾರೈಕೆ ಅದು. ಮುಂದೆ ಏಸುಂ ಕಾಯಂಗಳ ಕಳೆದು ಕನಕದಾಸರ ಕೃತಿಯನ್ನು ಪ್ರಸ್ತುತಪಡಿಸ್ತಾರೆ ಸುಮಾ ಕೋಟೆಯವರು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಹರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶಕ್ಲೇಶ ದೋಷವೆಂಬ ಅಬ್ಧಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಆಶಕ್ಲೇಶ ದೋಷವೆಂಬ ಅಬ್ಧಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹುದೇನು ಅಲ್ಲಿ ಹೋದೇನೋ. ದೋಷನಾಶಿ ಕೃಷ್ಣ ಬೇಡಿ
ಏಸು ಕಾಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶ ನೀಗು, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶ ನೀಗು. ಧನ್ಯವಾದಗಳು. ಧನ್ಯವಾದಗಳು. ಒಂದು ತುಳು ಗೀತೆ ಕಾಲ ಪಿಜಿರಡು, ಇದರ ರಚನೆಯನ್ನು ರೂಪಕಲಾ ಆಳ್ವ ಅವರದ್ದು, ಸಂಗೀತ ಪ್ರೇಮಲತಾ ದಿವಾಕರ್ ಅವರದ್ದು. ಸುರ್ಪ ಬದಲುನ ಜಗದು ನಿಯಮಲು ಕಿಶ್ನೆ ಪಂತಿನ ಪಾತೆರ ಮರ್ಮ ತೆರಿದಲ ಧರ್ಮ ಬುಡಡಗಿ ತುಳುವ ಅಪ್ಪಿನ ಮದಪಡ ಅಂತ. ಈಗ ಈ ತುಳು ಹಾಡು ನಿಮಗಾಗಿ. ಕಾಲ ಪಿಜಿರಡು ಜಾಲ ಪಗರಡು ಮೋನೆಯೇ ಸನೇ ಬದಲಡು. ಸತ್ಯೊಲು ಕಾಪಡು ಕಾಲ ಪಿಜಿರಡು ಜಾಲ ಪಗರಡು ಮೋನೆಯೇ ಸನೆ ಬದಲಡು ಮಣ್ಣ ಕಂಬಿನ
ತುಳುವ ಮನಸ್ಸುಲ ಒರಿಯಡು ತುಳುವ ಮನಸ್ಸುಲ ಒರಿಯಡು ಸುರ್ಪ ಬದಲು ನಾ ಜಗದ ನೀಮములు ಇಷ್ಣೆ ಪಂತಿನ ಪಾತೆರ ಸುರ್ಪ ಬದಲು ನಾ ಜಗದ ನಿಯಮುಲು ಇಷ್ಣೆ ಪಂತಿನ ಪಾತೆರ ಮರ್ಮ ತೆರಿದಲ ಧರ್ಮ ಪುಡಡ ಈ ತುಳುವ ಅಪ್ಪಿನ ಮದ ಪಡ ಮರ್ಮ ತೆರಿದಲ ಧರ್ಮ ಪುಡಡ ಈ ತುಳುವ ಅಪ್ಪಿನ ಮದ ಪಡ ತುಳುವ ಅಪ್ಪೆನು ಮದಪಡ ಕಾಲ ಪಜಿರಡು ಜಾಲ ಪಗರಡು ಮೋನೆಯೇ ಸನಿ ಬದಲಡು ಮಣ್ಣ ಕಂಬಿನ ಪಟ್ಟು ಪಸಿರದು ತುಳುವ ಮನಸ್ಸುಲ ಒರಿಯಡು ತುಳುವ ಮನಸ್ಸುಲ ಒರಿಯಡು ತುಳುವ ಮನಸ್ಸುಲ ಒರಿಯಡು. ನಮಿಸುವೆನು ತಾಯಿ ಈ ಹಾಡನ್ನು ಜಂಟಿಯಾಗಿ ಸುಪ್ರಿಯಾ ಮತ್ತು ಸುಮಾ ಅವರು ಪ್ರಸ್ತುತಪಡಿಸ್ತಾರೆ. ನಮಿಸುವೆನು ತಾಯಿ ಹಸಿರುಡೆಯ ಮಾಯೆ ನಮಿಸುವೆನು ತಾಯಿ ಹಸಿರುಡೆಯ ಮಾಯೆ ಜೀವನ ಸವೂಡಿ ನೀನೆಮ್ಮ ತಾಯೆ ನಮಿಸುವೆನು ತಾಯಿ ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ ಸಪ್ತವರ್ಣದ ಸೆರಗ ನೀನು
ಅಂತರಾಳದ ಬೆಂಕಿ ಭುಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ. ಅಂತರಾಳದ ಬೆಂಕಿ ಭುಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ. ನೆಲಬಾನ ನಡುವಲ್ಲಿ ನೀ ಹೊಳೆವ ಕಾನು, ನೆಲಬಾನ ನಡುವಿರಲಿ ನೀ ಹೊಳೆವ ಕಾನು. ನಿನ್ನ ಆಸರೆ ಇರಲು ಬೇಕು ಬೇರೇನು. ನಮಿಸುವೆನು ತಾಯಿ ಹಸಿರುಡೆಯ ಮಾಯೆ, ನಮಿಸುವೆನು ತಾಯಿ ಹಸಿರುಡೆಯ ಮಾಯೆ. ಜೀವನ ಸೌಡಿ ನೀನೆಮ್ಮ ಕಾಯೆ, ನಮಿಸುವೆನು ತಾಯಿ, ನಮಿಸುವೆನು ತಾಯಿ, ನಮಿಸುವೆನು ತಾಯಿ. ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ KS ನರಸಿಂಹಸ್ವಾಮಿಯವರ ರಚನೆ. ಸುಪ್ರಿಯಾ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವ್ಯವಹಾರ ಆಡಳಿತದಲ್ಲಿ ಪದವಿಯನ್ನು ಪಡೆದವರು. ಆದರೆ ತಮ್ಮ ಕ್ಷೇತ್ರ ಸಂಗೀತದಲ್ಲಿ ಇವತ್ತು ಮುಂದುವರಿಯುತ್ತಾ ಯಶಸ್ಸನ್ನು ಕಾಣ್ತಾ ಇದ್ದಾರೆ. KS ನರಸಿಂಹಸ್ವಾಮಿಯವರ ಈ ಒಂದು ರಚನೆ ಸ್ವರ ಸಂಯೋಜಿಸಿದಂಥವರು ಡಾಕ್ಟರ್ C. ಅಶ್ವಥ್ ಅವರು. ಅವರಿಗೆ ಅಶ್ವಥ್ ಸರ್ಗೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಗೀತೆ ಇದು. ಅತ್ಯಂತ ಸುಪ್ರಸಿದ್ಧ ಕವನ ಹಾಗೂ ಭಾವಗೀತೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು.
ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಅಲ್ಲಿರಣದೊಂದು ಭೀ, ಇಲ್ಲೊಂದು ವೀಣೆ, ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ, ಈ ಭಾವಗೀತೆ, ಆ ಮಹಾಕಾವ್ಯ, ಈ ಭಾವಗೀತೆ, ನಿನ್ನ ಪದಧ್ವನಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಬೆಳಕು, ಬೆಳಕು, ಬೆಳಕು. ಕೊನೆಗೆ ಭಕ್ತಿಗೀತೆ ಇದೆ. ಅದಕ್ಕಿಂತ ಮೊದಲು ಈಗ ಭಾವಗೀತೆ, ಜಿ ಎಸ್ ಶಿವರುದ್ರಪ್ಪನವರ ಬಹಳ ಪಾಪ್ಯುಲರ್ ಗೀತೆ. ಇದನ್ನು ಸಂಗೀತ ನಿರ್ದೇಶನ ಮಾಡಿದ್ದು ಮೈಸೂರು ಅನಂತ ಸ್ವಾಮಿಯವರು. ಈ ಗೀತೆಯನ್ನು ಇದೀಗ ಪ್ರಸ್ತುತಪಡಿದ್ದಾರೆ ಸುಪ್ರಿಯಾ ರಘುನಂದನ್. ಅನಂತಸ್ವಾಮಿಯವರ ಸಂಗೀತ ಪರಂಪರೆಯಲ್ಲಿ ಕಲಿತು ಬಂದವಳು. ಅವರ ಮಗನಾದ ರಾಜು ಅನಂತಸ್ವಾಮಿಯವರ ಶಿಷ್ಯೆ. ಅನಂತಸ್ವಾಮಿಯವರು ಈ ಗೀತೆಯನ್ನು ಎಷ್ಟರ ಮಟ್ಟಿಗೆ ಭಾವ ತುಂಬಿ ಹಾಡ್ತಾ ಇದ್ದು ಅಂತಂದರೆ, ನಂತರ ಅವರ ಮಗ ರಾಜು ಸರ್ ಕೂಡ. ಇದು ನಮ್ಮ ಈ ಭಾವಗೀತ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಂದು ಫಾರ್ಬಿಡನ್ ಸಾಂಗ್ ಥರ ಇಟ್ಕೊಂಡಿದ್ವಿ. ಅಂದರೆ ಇದನ್ನು ನಾವು ಹಾಡಬಾರ್ದು, ನಾವು ಹಾಡಿದ್ರೆ ಚೆನ್ನಾಗಿರಲ್ಲ, ಅವ್ರು ಹಾಡಿದ್ರೇ ಚೆಂದ ಅದು ಕೇಳಿದ್ರೆ ಅಂತ. ಅಷ್ಟು ಒಂದು ಪ್ರತಿಯೊಬ್ಬ ಭಾವಗೀತೆಯ ಗಾಯಕ ಗಾಯಕಿಗೂ ಕೂಡ ಆಪ್ತವಾದಂತಹ ಒಂದು ಗೀತೆ ಇದು. ನಾವು ಕಾರ್ಯಕ್ರಮದಲ್ಲಿ ಯೂಶಲಿ ಕೊನೆಯಲ್ಲಿ ಮಂಗಳವಾಗಿ ಹಾಡ್ತೀವಿ. ಇದನ್ನು ನಾವು ECG ಹಾಡು ಅಂತ ಕೂಡ ಕೆಲವರು ಕರಿತೀವಿ ಅನಂತಸ್ವಾಮಿ ಪರಂಪರೆಯವರು. ಯಾಕೆಂದರೆ ECG ನಮ್ಮ ಹೃದಯದ ಬಡಿತ ಏರಿಳಿತ ಸಿಕ್ಕಾಪಟ್ಟೆ ಆಗುವಂಥ ಗೀತೆ ರಾಜು ಸರ್ ಹಾಗೂ ಅನಂತಸ್ವಾಮಿಯವರು ಹಾಡಿದ್ದು ಕೇಳಿದಾಗ ಅಂತಹ ಒಂದು ಗೀತೆ. ಈ ಗೀತೆಯನ್ನು ಅನಂತಸ್ವಾಮಿಯವರು ಸಂಯೋಜನೆ ಮಾಡಿದ್ರು. ಆದರೆ GSS ಅವರು ರತ್ನಮಾಲಾ ಮೇಡಮ್ ಹಾಡಿದಾಗ ಇದನ್ನು ಕೇಳಿ ಅಷ್ಟು ಭಾವುಕರಾದ್ರಂತೆ. ಅವ್ರು ಹೇಳಿದ್ರಂತೆ, ಈ ಹೆಣ್ಣು ದನಿಯಲ್ಲಿ ಇದನ್ನು ಕೇಳಿದಾಗ ಕೂಡ ನಂಗೆ ಅಷ್ಟೇ ಸಂತೋಷ ಆಯಿತು, ತುಂಬ ಚೆನ್ನಾಗಿ ಹಾಡಿದ್ಯಾ ಅಂತ ಅವ್ರಿಗೆ ತುಂಬ ಪ್ರಶಂಸೆಯನ್ನು ಕೊಟ್ಟರು ಅಂತ ಕೂಡ ಒಂದು ಮಾತಿದೆ. ಈಗ ಹಾಡು ಈಗ ಎದೆ ತುಂಬಿ ಹಾಡಿದೆನು ಅಂದು ನಾನು, ನಾನು 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 ಎದೆ ತುಂಬಿ ಹಾಡಿದೆನು ಅಂದು ನಾನು, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದೆ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ಅದುವೇ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಎದೆ ತುಂಬಿ ಹಾಡಿದೆನು
ಎದೆ ತುಂಬಿ ಹಾಡಿದೆನು ಅಂದು ನಾನು, ಎದೆ ತುಂಬಿ ಹಾಡಿದೆವು ಇಂದು ನಾವು, ಮನವಿಟ್ಟು ಕೇಳಿದಿರೆ ಇಲ್ಲಿ ನೀವು, ಎದೆ ತುಂಬಿ ಕಣ್ಣು ತುಂಬಿ ಮನ ತುಂಬಿ ಹಾಡಿದೆನು ಇಂದು ನಾನು. ನಾನು ನಿಮ್ಮೆಲ್ಲರನ್ನ ಗೌರವಿಸುವಂಥ ಸಮಯ. ಸುಧಾಕರ್ ನೆಟ್ಟಾರ್ ದಂಪತಿಗಳು ಕಲಾವಿದರನ್ನು ಗೌರವಿಸಲಿಕ್ಕೆ ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂಥ ಸುಪ್ರಿಯಾ ರಘುನಂದನ್ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಸುಧಾಕರ್ ದಂಪತಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ನಮ್ಮೂರಿನ ಪ್ರತಿಭೆ ಸುಮಾ ಕೋಟೆ ಇವರನ್ನು ಕೂಡ ಸ್ಮರಣಿಕೆ ನೀಡಿ ಶಾಲು ಹೊದಿಸಿ ಗೌರವಿಸಬೇಕು. ಮುಂದಿನ ಉದಯೋನ್ಮುಖ ಗಾಯಕಿ ಶಾರ್ವರಿ ರಘುನಂದನ್ ವೇದಿಕೆಗೆ ಬರಬೇಕು. ಸರ್ 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 ಆಗಲಿಲ್ಲ. ಹಾಗೆಯೇ ನಮ್ಮ ಹಿನ್ನೆಲೆಯಲ್ಲಿ ಸಹಕರಿಸಿದ ಎಲ್ಲ ಕಲಾವಿದರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವಿಶ್ವನಾಥ್ ಶೆಟ್ಟಿ ಕೀಬೋರ್ಡಲ್ಲಿ ಸಹಕರಿಸಿದಂಥ ವಿಶ್ವನಾಥ್ ಶೆಟ್ಟರನ್ನು, ತಬಲಾದಲ್ಲಿ ಸಹಕರಿಸಿದ ಸಾಯಿರಾಮ್ ಪುತ್ತೂರು ಇವರನ್ನು, ಹಾಗೆ ರಿದಮ್ ಪ್ಯಾಡಲ್ಲಿ ಸಹಕರಿಸಿದಂಥ ಶ್ರೀಕಂಠ ವರ್ಮ ವಿಟ್ಲ ಇವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಗೌರವವನ್ನು ಸ್ವೀಕರಿಸಿದ ಎಲ್ಲರಿಗೂ ಕೂಡ ವಂದನೆಗಳು. ಮುಂದೆ ಕೊನೆಯದಾಗಿ ಒಂದು ಭಕ್ತಿಗೀತೆಯನ್ನು ಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ. ಬಹಳ ಪವರ್ಫುಲ್ ಭಕ್ತಿಗೀತೆ, ಜೈ ಜೈ ಹನುಮಾನ್. ಹಿಂದೂವನ್ನು ಜಾಗೃತಗೊಳಿಸುವಂಥ ಗೀತೆ. ಶಂಕರ್ ಶಾನ್ಭೋಗ್ ಅವರು ಇದನ್ನು ಸಂಯೋಜನೆ ಮಾಡಿ ನಾಡಿನಾದ್ಯಂತ ದೇಶದಾದ್ಯಂತ ಪ್ರಸಿದ್ಧ ಮಾಡಿದ್ದಾರೆ, ಪ್ರಖ್ಯಾತವನ್ನುಗೊಳಿಸಿದ್ದಾರೆ. ನೀವೆಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಚಿರಪರಿಚಿತ, ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದಂಥ ಗೀತೆ. ನೀವೆಲ್ಲರೂ ಕೂಡ ಜೊತೆಗೆ ಹಾಡಿದ್ರೆ ನಮಗೂ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि, शिरसा नमामि। जय जय हनुमान जय गुरु जय जय पवमान, जय जय हनुमान जय गुरु जय जय पवमान, जय जय हनुमान जय गुरु जय जय पवमान, जय जय हनुमान जय गुरु जय जय हनुमान, हनुमान की जय।
ಧನ್ಯವಾದಗಳು. ಇಷ್ಟೊತ್ತು ಕೂತು ಕೇಳಿದಂಥ ನಿಮ್ಮೆಲ್ಲರಿಗೂ ನನ್ನ ಹಾಗೂ ಇಡೀ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ವಸಂತ್ ಸರ್, ನಿಮ್ಮ ಈ ಪ್ರೀತಿ ಅಭಿಮಾನಕ್ಕೆ ನಮ್ಮ ಯಾರಿಗೂ ಹೇಳೋಕ್ಕೆ ಪದಗಳಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ನಿನಾದದಲ್ಲಿ ಅತ್ಯಂತ ಸುಂದರವಾದ, ಅತ್ಯಂತ ಇಂಪಾದ ಹಾಡುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸಿದ ಸುಪ್ರಿಯಾಕ್ಕ ಹಾಗೆ ಸುಮಾ ಕೋಟೆ ಇಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ, ಜೊತೆಗೆ ಎಲ್ಲ ಹಿನ್ನೆಲೆಯಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ತುಂಬ ಖುಷಿ ಕೊಡುವಂಥದ್ದು ನಮ್ಮ ಊರಿನ ಒಂದು ಪ್ರತಿಭೆ ತುಂಬ ಒಳ್ಳೆಯ ಹೆಸರನ್ನು ಮುಂದೆ ಮಾಡಲಿ. ಸುಪ್ರಿಯಕ್ಕ ಈಗಾಗಲೇ ಹೇಳಿದರು, ತುಂಬ ಭರವಸೆಯ ಹಾಡುಗಾರ್ತಿ. ತುಂಬ ಸುಪ್ರಿಯಾ ಮ್ಯಾಮ್ ಜೊತೆ ಇದು ವೇದಿಕೆ ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದೇ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಇದಕ್ಕಾಗಿ ವಿಶೇಷವಾಗಿ ನಾನು ವಸಂತ್ ಸರ್ಗೆ ತುಂಬ ಧನ್ಯವಾದಗಳನ್ನ ಹೇಳಬೇಕು. ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ತುಂಬ ಧನ್ಯವಾದಗಳು ಸರ್. ಸುಪ್ರಿಯಕ್ಕ ಆಗಲೇ ಹೇಳಿದರು, ತುಂಬ ನಿಮ್ಮ ವಾಯ್ಸು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡ್ತೀರಿ ಅಂತ. ಅವ್ರ ಹತ್ರ ನಿಮ್ಮೆಲ್ಲರ ಪರವಾಗಿ ಒಂದು ಕಳಕಳಿಯ ರಿಕ್ವೆಸ್ಟ್ ಕೂಡ ಇದೆ. ಮುಂದೆ ಬೆಂಗಳೂರಲ್ಲಿ ಅಥವಾ ಇತರ ಕಡೆ ಆಗುವಾಗ ನಮ್ಮ ಈ ಹುಡುಗಿಯನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಅಂತಲೇ ಈಗಲೇ ನಿಮ್ಮ ಕೇಳ್ತಾ ಇದ್ದೀವಿ. ಇಂತಹ ಬಹಳಷ್ಟು ಪ್ರತಿಭೆಗಳು ನಮ್ಮ ಊರಲ್ಲಿ ಇದ್ದಾರೆ. ಕೆಲವರು ಈಗಾಗಲೇ ನಾನು ಆಗ ಹೇಳಿದ ಹಾಗೆ ದೆಹಲಿ, ಶ್ರೀನಗರ, ವೈಷ್ಣೋದೇವಿ ಎಲ್ಲ ನೃತ್ಯವನ್ನು ಮಾಡಿ ಬಂದಿದ್ದಾರೆ. ಇತರರಿಗೂ ಇಂಥ ಅವಕಾಶ ಸಿಗಲಿ, ನಿಮ್ಮೆಲ್ಲರ ಬೆಂಬಲ ಅವರಿಗೆ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಇಂತಹ ಒಂದು ಸುಂದರವಾದ ಕಾರ್ಯಕ್ರಮ ಆಗಬೇಕಾದ್ರೆ ನಿನಾದದ ಸಂಪೂರ್ಣ ತಂಡ, ಮುಖ್ಯವಾಗಿ ಪ್ರಮೋದ್ ರೈ ಅವರ ಸಹಕಾರ ನಮಗೆ ಯಾವಾಗಲೂ ನೆನಪಿಸ್ಕೊಳ್ತಾ ಇದ್ದೇವೆ. ಜೊತೆಗೆ ಕಳೆದ 2 ಕಾರ್ಯಕ್ರಮಗಳಿಂದ ಯುವಕ ಮಂಡಲ ಕಳಂಜ ತುಂಬ ಉತ್ಸಾಹದಿಂದ ನಮ್ಮ ಬೆಂಡು ತಟ್ಟಿ ಇಲ್ಲಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವರು ನೆರವು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ, ಇಲ್ಲಿಗೆ ಸುಮಾರು 4:15 ಗಂಟೆಗೆ ಬಂದು ಮಧ್ಯದಲ್ಲಿ ಹೋದವರಿಗೆ, ಇಷ್ಟರವರೆಗೆ ಕೂತು ನೀವು ಈ ಹಾಡುಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ನಿನಾದದ ಪರವಾಗಿ ಕೃತಜ್ಞತೆಗಳು, ಧನ್ಯವಾದಗಳು. ಅತ್ಯಂತ ಶೀಘ್ರವಾಗಿ ಒಂದು ಉತ್ತಮ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಬಹುಶಃ ಏಪ್ರಿಲ್ 13, ಅದು ಇನ್ನೊಂದೆರಡು ದಿವಸದಲ್ಲಿ ಖಾತ್ರಿಯಾಗುತ್ತೆ. ಧನ್ಯವಾದಗಳು. ಶುಭರಾತ್ರಿ.